ನಾನು ನನ್ನ ಸಿಎಂ ಹುದ್ದೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇನೆ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರ ಆಡಳಿತದ ಯುಗಾಂತ್ಯವಾಗಿದೆ. ಸೊ ಎಲ್ಲ ಪ್ರಹಸನದ ಬೆನ್ನಲ್ಲೇ ತಾವು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಂಜೆ 7:30ಕ್ಕೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಂಜೆ 7:30ಕ್ಕೆ ಅವರು ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರ ಪ್ರಯಾಣದ ಬೆನ್ನಿಗೇನೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಂಜೆ 7:30ಕ್ಕೆ ದೆಹಲಿಗೆ ಹಾರ್ತಾ ಇದ್ದಾರೆ. ಸೊ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತಲುಪಿದ ನಂತರ ಎಐಸಿಸಿ ನಾಯಕರನ್ನು ಅಂದರೆ ಅಧ್ಯಕ್ಷರನ್ನು ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಆ್ಯಂಡ್ ನಾಳೆ ಒಂದು ಮಹತ್ವದ ಮೀಟಿಂಗ್ ಕೂಡ ಇದೆ ಹೈಕಮಾಂಡ್ ನಾಯಕರೊಟ್ಟಿಗೆ. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಇವತ್ತು ತೆರಳುತ್ತಾ ಇದ್ದಾರೆ. ಮತ್ತೊಮ್ಮೆ ನಿನ್ನೆ ತಾನೇ ದೆಹಲಿಯಿಂದ ವಾಪಸ್ ಬಂದಿದ್ರು. ಇವತ್ತು ಸಂಜೆ 7:30ಕ್ಕೆ ಮತ್ತೊಮ್ಮೆ ದೆಹಲಿಯ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಒಂದು ಕಡೆ ಜನಮಾನಸದಲ್ಲಿ ಗ್ಯಾರಂಟಿ ರಾಮಯ್ಯ, ಕನ್ನಡ ರಾಮಯ್ಯ, ಅನ್ನರಾಮಯ್ಯ ಅಂತ ಗುರುತಿಸಿಕೊಂಡಿದ್ದಂಥ ಸಿಎಂ ಸಿದ್ದರಾಮಯ್ಯನವರ ಆಡಳಿತದ ಯುಗಾಂತ್ಯವಾಗಿದೆ. ಅದರ ಬೆನ್ನಲ್ಲೇ ದೆಹಲಿಗೆ ಹಾರ್ತಾ ಇರುವಂಥದ್ದು. ಯಾಕಂದರೆ ಹೊಸ ಸರ್ಕಾರದಲ್ಲಿ, ಹೊಸ ಸಂಪುಟದಲ್ಲಿ ಯಾವ ರೀತಿಯಾಗಿ ತಮ್ಮ ಆಪ್ತರಿಗೆ ಮಣೆ ಹಾಕಬೇಕು ಅಂತಾನ, ಅಥವಾ ಯಾವ ರೀತಿಯಾಗಿ ಈ ಒಂದು ಕ್ಯಾಬಿನೆಟ್ ರಚನೆ ಆಗಬೇಕು, ಆ ಸ್ಟ್ರಕ್ಚರ್ ಹೇಗಿರಬೇಕು ಅಂತ ತಿಳಿಸೋದಕ್ಕ, ಸಲಹೆಗಳನ್ನು ಕೊಡೋದಕ್ಕ ಯಾವ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ, ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇವರ ಬೆನ್ನಲ್ಲೇ ದೆಹಲಿಗೆ ಹಾರ್ತಾ ಇರುವಂಥದ್ದು ಯಾಕಾಗಿ, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಜನಪ್ರಿಯ ನಾಯಕರು ಆಗಿರುವಂತಹ ಸಿದ್ದರಾಮಯ್ಯವರ ಪರ್ವ ಇವತ್ತು ಮುಗ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂತಂದರೆ ಇಷ್ಟು ಸುದೀರ್ಘವಾಗಿ ಅವರು ರಾಜಕಾರಣ ಮಾಡ್ಕೊಂಬಂದಂತಹ ಸಿದ್ದರಾಮಯ್ಯವರು 2ನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸೊ 3 ವರ್ಷಗಳ ಕಾಲ ಈಗ ಮುಖ್ಯಮಂತ್ರಿ ಆಗಿದ್ದರು. ಕಳೆದ 2013ರಿಂದ 2018ರವರೆಗೂ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸುದೀರ್ಘವಾಗಿ ಕೂಡ ರಾಜಕಾರಣದಲ್ಲಿದ್ದಂತಹ ಸಿದ್ದರಾಮಯ್ಯವರು ಇವತ್ತು ರಾಜೀನಾಮೆ ನೀಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸೊ ಅದಾದ ನಂತರ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಈಗ ಬೆಳೆಸಿದ್ದಾರೆ. ಸೊ ರಾತ್ರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸೊ ವೇಣುಗೋಪಾಲ್ ಇವ್ರನ್ನೆಲ್ಲರೂ ಕೂಡ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂದರೆ ಡಿಕೆ ಶಿವಕುಮಾರ್ ಅವರು ಕೂಡ 7:30ಕ್ಕೆ ಅವರು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈಗ ರಾಜೀನಾಮೆ ನೀಡಿದಂತಾಗಿದೆ. ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ, ಏನು ಮಾಡಬೇಕಾಗುತ್ತೆ, ಸ್ವರೂಪಗಳು ಹೇಗಿರಬೇಕಾಗುತ್ತೆ, ಇಲ್ಲಿ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಮಹತ್ವದ ಚರ್ಚೆಯನ್ನು ಕೂಡ ದೆಹಲಿಯಲ್ಲಿ ನಡೆಸಬೇಕಾಗುತ್ತೆ. ಅಂದರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ಈ ಎಲ್ಲ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಒಂದು ಸಚಿವ ಸಂಪುಟದ ರಚನೆಗೆ ಸಂಬಂಧಪಟ್ಟಂಗೆ ಸ್ವರೂಪ ಹೇಗಿರಬೇಕು, ಸೊ ಯಾರೆಲ್ಲ ಇರಬೇಕಾಗುತ್ತೆ, ಯಾರಿಗೆಲ್ಲ ಯಾವ್ಯಾವ ಖಾತೆಗಳು ಕೊಡಬೇಕಾಗುತ್ತೆ, ಅಂದರೆ ಯಾವ ಮಾನದಂಡವನ್ನು ಅನುಸರಿಸಬೇಕಾಗುತ್ತೆ. ಯಾಕಂದರೆ ಮುಂದೆ ಇರುವಂಥದ್ದು ಬರೀ 2 ವರ್ಷಗಳ ಮಾತ್ರ ಇರುವಂಥದ್ದು. ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಬ್ಯಾಕ್ ಟು ಬ್ಯಾಕು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳೆಲ್ಲ ಬರ್ತವೆ. ಇವನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಚಿವ ಸಂಪುಟದ ರಚನೆಯ ಸ್ವರೂಪ ಹೇಗಿರಬೇಕಾಗುತ್ತೆ ಅಂತ ಮಹತ್ವದ ಚರ್ಚೆ ಕೂಡ ಆಗಬೇಕಾಗುತ್ತೆ. ಅದು ಅಲ್ಲೇ ಕೂಡ ನಿರ್ಧಾರ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಸೊ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಸೊ ಒಂದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಬೇರೆ ಬೇರೆ KPCC ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಮತ್ತು ಕಾರ್ಯಾಧ್ಯಕ್ಷ ಸ್ಥಾನ ಆಗಿರ್ಬೋದು, ಜೊತೆಗೆ ಬೇರೆ ಉಪಮುಖ್ಯಮಂತ್ರಿಯನ್ನು ಸೃಷ್ಟಿ ಮಾಡೋದಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸೊ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಹತ್ವದ ವಿಚಾರಗಳನ್ನ ಸೊ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆ ನಡೆಸ್ತಾರೆ. ಅದಷ್ಟೇ ಅಲ್ಲ, ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಜೊತೆಗೆ ಪರಿಷತ್ತು ಚುನಾವಣೆ, ನಾಮನಿರ್ದೇಶನ, ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೂ ಮಹತ್ವದ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ಅದೆಲ್ಲದಕ್ಕಿಂತಲೂ ಒಂದು CLP ಮೀಟಿಂಗನ್ನು ಯಾವಾಗ ಕರಿಬೇಕಾಗುತ್ತೆ, ಸೊ ಯಾವ ರೀತಿ ಅದನ್ನು ಘೋಷಣೆ ಮಾಡಬೇಕಾಗುತ್ತೆ, ಮತ್ತು ಸರ್ಕಾರ ರಚನೆ ಸಂದರ್ಭದಲ್ಲಿ ಸೊ ಸಚಿವ ಸಂಪುಟ ರಚನೆ ಆಗಿರ್ಬೋದು, ಆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೈಕಮಾಂಡ್ ನಾಯಕರು ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರನ್ನು ಕರೆಸ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ನಾಳೆ ಮಹತ್ವದ ಚರ್ಚೆ ಕೂಡ ನಡೆಯುತ್ತೆ. ಸೊ ಯಾರಿಗೆ
ಯಾರಿಗೆಲ್ಲ ಸಚಿವ ಸ್ಥಾನಗಳನ್ನ ಕೊಡಬೇಕು, ಯಾವ ಮಾನದಂಡವನ್ನು ಅನುಸರಿಸಬೇಕು, ಮತ್ತು ಹೊಸ ಮುಖಗಳಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ, ಎಷ್ಟು ಅವಕಾಶಗಳು ಕೊಡಬೇಕಾಗುತ್ತೆ, ಜೊತೆಗೆ ಹಿರಿಯರನ್ನು ಉಳಿಸ್ಕೊಬೇಕೋ ಬೇಡವೋ, ಉಳಿಸ್ಕೊಳ್ಳೋದಾದರೆ ಎಷ್ಟು ಜನನ ಉಳಿಸ್ಕೊಳ್ಬೇಕಾಗತ್ತೆ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಅಲ್ಲಿ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ ರಾಹುಲ್. ಈಗ ಹರೀಶ್, ಒಂದು ಪ್ರಮುಖವಾದಂಥ ವಿಷಯವನ್ನ ತಮ್ಮ ಪ್ರೆಸ್ ಮೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ಉಲ್ಲೇಖ ಮಾಡಿದ್ರು ಅಂತಂದರೆ, ನನಗೆ ಹೈಕಮಾಂಡ್ ನಾಯಕರು ರಾಜ್ಯಸಭಾ ಸ್ಥಾನದ ಆಫರ್ ಕೊಟ್ಟಿದ್ರು, ಆದರೆ ಯಾವುದೇ ಕಾರಣಕ್ಕೂ ನಾನು ರಾಜ್ಯಸಭಾ ಸ್ಥಾನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ವಿನಮ್ರವಾಗಿ ಅದನ್ನು ತಿರಸ್ಕಾರ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಹಾಗಿದ್ರೆ ಇಡೀ ಕರ್ನಾಟಕಕ್ಕೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಇದು, ಮುಂದಿನ ನಡೆ ಸಿದ್ದರಾಮಯ್ಯನವರದ್ದು ಏನಾಗಿರುತ್ತೆ ಅನ್ನುವಂಥ ಒಂದು $1 ಮಿಲಿಯನ್ ಪ್ರಶ್ನೆ. ರಾಹುಲ್, ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯವರ ರಾಜಕೀಯ ಭವಿಷ್ಯ ಏನು ಅನ್ನುವಂಥ ಸಹಜವಾದಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಅಂದರೆ ಇಲ್ಲಿ ನೂತನ ಮುಖ್ಯಮಂತ್ರಿ ಬಂದಂಥ ನಂತರ ಸಿದ್ದರಾಮಯ್ಯವರ ಸ್ಥಾನಮಾನ ಏನು ಅನ್ನುವಂಥದ್ದು, ಅಂದರೆ ಸರ್ಕಾರದ ವಿಚಾರದಲ್ಲಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಏನಾದರೂ ಮಾಡ್ತಾರಾ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಸಮನ್ವಯ ಸಮಿತಿ ರಚಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರ ಹೊರತಾಗಿ ಅವ್ರನ್ನ ರಾಜ್ಯಸಭೆಗೆ ಕರೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಆಫರನ್ನು ಕೊಟ್ಟಿದ್ದಾರೆ, ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕನ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದರೆ ಆ ಆಫರನ್ನು ಕೂಡ ಈಗ ತಿರಸ್ಕಾರ ಮಾಡಿದ್ದಾರೆ. ಅಂದರೆ ನಾನು ರಾಷ್ಟ್ರ ರಾಜಕಾರಣದ ನನಗೆ ಆಸಕ್ತಿ ಇಲ್ಲ, ಒಗ್ಗಿ ಬರೋದಿಲ್ಲ, ನನಗೆ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹಲವು ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ಮಾತನ್ನು ಕೂಡ ಮೊನ್ನೆ ನಡೆದಂತಹ ಹೈಕಮಾಂಡ್ ನಾಯಕರ ಮುಂದೆ ನಡೆದಂಥ ಮೀಟಿಂಗಲ್ಲೂ ಕೂಡ ಇದೇ ಮಾತನ್ನು ಹೇಳಿ ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಅನ್ನುವಂಥ ಮಾತನ್ನು ಮಾಧ್ಯಮಗೋಷ್ಠಿಯಲ್ಲೂ ಅದೇ ವಿಚಾರ ಹೇಳಿದ್ದಾರೆ. ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದ್ದಾರೆ, ಇನ್ನೂ 2 ವರ್ಷಗಳ ಕಾಲ ನಾನು ಶಾಸಕನಾಗಿ ನಿಮ್ಮ ಜೊತೆಗೆ ಇರ್ತೀನಿ, ರಾಜ್ಯ ರಾಜಕೀಯದಲ್ಲಿ ಅಂದರೆ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ, ಶಾಸಕನಾಗಿದ್ದುಕೊಂಡು ಎಲ್ಲ ರೀತಿಯಲ್ಲೂ ಹೋರಾಟಗಳಿಗೂ ಕೂಡ ನಾನು ಇರ್ತೀನಿ. ಮತ್ತು ಬಿಜೆಪಿ ವಿರುದ್ಧ ಹೋರಾಟ ಆಗಿರ್ಬೋದು, ಕೋಮು ಶಕ್ತಿ ವಿರುದ್ಧದ ಹೋರಾಟ ಆಗಿರ್ಬೋದು, ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ನಾನು ಸಕ್ರಿಯವಾಗಿರ್ತೀನಿ, ಸೊ ನಾನು ವಿಮುಖನಾಗೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಅದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳುವಂಥ ಮತ್ತೆ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಹೈಕಮಾಂಡ್ ನಾಯಕರಿಂದ ಏನಾದರೂ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಮೂಡಿಸಿದೆ. ಈಗಾಗಲೇ ಕೆಲವರು ಆಪ್ತರು ಹಿತೈಷಿಗಳು ಕೂಡ ನೀವು ಕೊನೆ ಪಕ್ಷ ರಾಷ್ಟ್ರ ರಾಜಕಾರಣಕ್ಕಾದರೂ ಇರೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ, ಆವಾಗ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ಬೋದು ಅನ್ನುವಂಥ ಸಲಹೆಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಆದರೆ ಸಿದ್ದರಾಮಯ್ಯವರ ಮನಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ಅದನ್ನು ಒಪ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಾರೆ, 2 ವರ್ಷಗಳ ಕಾಲ ಶಾಸಕನಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ, ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆಗಳನ್ನ ಬಿಟ್ಟು ನಾವು ಏನೇ ತೀರ್ಮಾನ ಮಾಡೋಕ್ಕೆ ಹೋಗಲ್ಲ, ನಿಮ್ಮ ಸಲಹೆ ಬೆಂಬಲ ನನಗೆ ಅತ್ಯಮೂಲ್ಯ ಆಗಿದೆ, ಹಾಗಾಗಿ ನೀವು ನಮ್ಮ ಜೊತೆಗೆ ನಮ್ಮ ಸಪೋರ್ಟಿಗೆ ಇರಬೇಕಾಗುತ್ತೆ, ನಮ್ಮ ಬೆನ್ನಿಗೆ ನೀವು ಇರಬೇಕಾಗುತ್ತೆ ಅನ್ನುವಂಥ ಮಾತನ್ನು ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈಗ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಪಕ್ಷದ ಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ತೀರ್ಮಾನ ಆಗುತ್ತೆ, ಸಿದ್ದರಾಮಯ್ಯ ಅವರಿಗೆ ಮುಂದೆ ಯಾವ ರೋಲು ಅನ್ನುವಂಥದ್ದು ಈಗ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗಾಗಿ ಕೂಡ ಏನಾದರೂ ಸ್ಥಾನಮಾನ ಅನ್ನುವಂಥದ್ದು ಸೃಷ್ಟಿ ಆಗುತ್ತಾ ಅನ್ನುವಂಥದ್ದು ಕೂಡ ಈಗ ಗೊಂದಲ ಇರುವಂಥದ್ದು. ಅಂತಹ ಅವಕಾಶಗಳು, ಆಯ್ಕೆಗಳು ತುಂಬ ಕಡಿಮೆ ಇರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಶಾಸಕರಾಗಿಯೇ ಮುಂದುವರಿತಾರೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ರಾಹುಲ್. ಈಗ ಹರೀಶ್, ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಮಾಸ್ ಲೀಡರ್, ಅಹಿಂದ ಚಾಂಪಿಯನ್ ಅಂತೆಲ್ಲ ಕರೆಸ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ರಿಸೈನ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರಾಂಗ್ ಮೆಸೇಜ್ ತಲುಪಬಹುದು ಜನರಿಗೆ, ಆ್ಯಂಡ್ ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಆಗಬಹುದು ಮುಂಬರುವಂಥ ದಿನಗಳಲ್ಲಿ ಅನ್ನುವಂಥ ಒಂದು ಎಚ್ಚರಿಕೆ ಅಂತೂ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಆ ಅಹಿಂದ ಸಮುದಾಯಗಳನ್ನು ಒಂದು ರೀತಿ ಮನವೊಲಿಸಲಿಕ್ಕೆ ಏನಾದರೂ ಹೊಸ ಸರ್ಕಾರದಲ್ಲಿ DCM ಹುದ್ದೆಗಳನ್ನು ಕೊಡುವಂಥದ್ದು ಅಥವಾ ಸಚಿವ ಸಂಪುಟದ ಸ್ಥಾನಗಳನ್ನು ಹೆಚ್ಚು ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಆ ಪ್ಯಾಸಿಫೈ ಮಾಡುವಂಥ ಪ್ಲ್ಯಾನ್ ಹೈಕಮಾಂಡ್ ಬಳಿ ಇದೆಯಾ ಅಂತ ರಾಹುಲ್? ಯಾಕಂತಂದ್ರೆ ಸಿದ್ದರಾಮಯ್ಯವ್ರನ್ನ ಕರೆಸ್ಕೊಂಡಿರುವಂತೆ ಇದೇ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಪುಟ ರಚನೆ ಸ್ವರೂಪ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಅದನ್ನು ಪರಿಗಣನೆ ತಗೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆಗಳನ್ನ, ಅಭಿಪ್ರಾಯಗಳನ್ನ ಆಲಿಸಿಯೇ ಸಂಪುಟ ರಚನೆ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅದು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅಂದರೆ ಮುಂದೆ ಚುನಾವಣೆ ದೃಷ್ಟಿ ಇಟ್ಕೊಂಡು ಸೊ ಪ್ರಾತಿನಿಧ್ಯ ಅಂದರೆ ಸಮುದಾಯವಾರ ಆಗಿರ್ಬೋದು, ಮತ್ತು ಪ್ರಾದೇಶಿಕವಾರ ಆಗಿರ್ಬೋದು, ಬೇರೆ ಬೇರೆ ಮಾನದಂಡಗಳನ್ನ ಅನುಸರಿಸಿ ಅಹಿಂದಕ್ಕೂ ಕೂಡ ಹೆಚ್ಚಿನ ಆದ್ಯತೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಸಂಪುಟ ರಚನೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಮುಂದಿನ ಚುನಾವಣೆ ಪ್ರಮುಖವಾಗಿರುವಂಥದ್ದು. ಯಾಕಂದರೆ BJP JDS ಅಲ್ಲಿ ಮೈತ್ರಿ ಇರುವಂಥ ಕಾರಣಕ್ಕಾಗಿ ಸೊ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೊ ಆ ಮೈತ್ರಿನ ಎದುರಿಸುವಂಥ ನಿಟ್ಟಿನಲ್ಲಿ ಕೂಡ ದೊಡ್ಡ ಹಿನ್ನಡೆ ಕೂಡ ಆಗಿದೆ. ಹಾಗಾಗಿ ಅದನ್ನು ಎದುರಿಸಬೇಕಾದಂಥ ಹಿನ್ನೆಲೆಯಲ್ಲಿ ಸೊ ಒಂದಷ್ಟು ಸಂಪುಟ ರಚನೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯವರು ಸಹಜವಾಗಿ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದಾರೆ, ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕರು ಅನ್ನೋ ರೀತಿಯಲ್ಲಿ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲ 224 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯವರ ವೋಟ್ ಬ್ಯಾಂಕ್ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಅವರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವರ ಸಲಹೆಯನ್ನು ಆಧರಿಸಿ ಸಚಿವ ಸಂಪುಟ ರಚನೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ ರಾಹುಲ್.
ಹರೀಶ್, ಈಗ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಮಾಸ್ ಲೀಡರ್ ಅನ್ನೋದನ್ನು ಇಡೀ ಕರ್ನಾಟಕ ನೋಡಿದೆ. ಅದರ ಜೊತೆಗೆ ಈಗ ಆಪ್ತರು ಕೂಡ ಕೆಲವೊಂದಷ್ಟು ಸಚಿವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾವುಕರಾದರು. ಆ ಕ್ಷಣ ಕೂಡ ನಾವು ನೋಡಿದ್ದೀವಿ, ಸಾಕ್ಷಿ ಆಗಿದ್ದೀವಿ ಆ ಕ್ಷಣಕ್ಕೆ. ಸೊ ಹೀಗಾಗಿ ಮುಂದಿನ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಜಿಸಿದ ನಂತರ, ರಾಜೀನಾಮೆ ಕೊಟ್ಟ ನಂತರ ಆಪ್ತರ ಕಥೆ ಏನು, ಅವರನ್ನು ಯಾವ ರೀತಿಯಾಗಿ, ಅಂದರೆ ಸಿದ್ದರಾಮಯ್ಯ ಅವರೊಟ್ಟಿಗೆ ಇಟ್ಕೊಂಡೇ ಅವ್ರನ್ನೂ ಕೂಡ ಬೆಳೆಸ್ತಾರಾ, ಅಥವಾ ಸಿದ್ದರಾಮಯ್ಯ ಬಿಟ್ಟು ಹೋಗಬೇಕು ಅನ್ನುವಂಥ ಎಲ್ಲಾದರೂ ಆ ಪ್ಲಾನಿಂಗ್ ಅಥವಾ ಯೋಚನೆ ಏನಾದರೂ ಆಪ್ತರ ತಲೆಯಲ್ಲಿ ಬಂದಿದೆಯಾ ಅಂತ? ರಾಹುಲ್, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿರತಕ್ಕಂಥ ಪ್ರಮುಖವಾದ ಪ್ರಶ್ನೆ ಅಂದರೆ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಅವಕಾಶ ಎಷ್ಟು ಮಟ್ಟಿಗಿರುತ್ತೆ. ಸೊ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಎಷ್ಟು ಮಟ್ಟಿಗೆ ಪ್ರಾತಿನಿಧ್ಯ ಕೊಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯವರು ಸಹಜವಾಗಿ ಕೂಡ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರ ಪ್ರಭಾವ ಕೂಡ ಸೊ ಮುಂದಿನ ಚುನಾವಣೆವರೆಗೂ ಬಳಸ್ಕೊಬೇಕಾಗತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಅಷ್ಟು ಅಗತ್ಯತೆ ಇದೆ ಅನ್ನುವಂಥದ್ದು ಕೂಡ ವಾಸ್ತವ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಕೂಡ ಸಿದ್ದರಾಮಯ್ಯವರನ್ನ ಅವರ ಆಪ್ತ ಬಳಗವನ್ನು ಒಂದಷ್ಟು ಸ್ಥಾನಮಾನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ನೀವು ರಾಜೀನಾಮೆ ಕೊಟ್ಟ ನಂತರ ಎಲ್ಲವೂ ಕೂಡ ಮುಕ್ತಾಯ ಆಗೋದಿಲ್ಲ. ಸೊ ಯಾರ್ಯಾರು ನೀವು ಹೇಳ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಸ್ಥಾನಮಾನಗಳನ್ನ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಯಾರನ್ನೂ ಕೂಡ ಕಡೆಗಣಿಸೋದಿಲ್ಲ. ಸೊ ಹಾಗಾಗಿ ನೀವು ಯಾರು ಹೇಳ್ತಿರೋ ಅವರಿಗೆ ನಾವು ಅವಕಾಶಗಳನ್ನ ಕಲ್ಪಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಮಾತುಗಳು ಕೇಳಿಬರ್ತಿದೆ. ಸೊ ಅದ್ರ ಜೊತೆಗೆ ಹೊಸ ಮುಖಗಳು ಕೂಡ ಒಂದು ಅವಕಾಶಗಳನ್ನ ಕೊಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದು ಹೊಸ ಮುಖಗಳು ಮತ್ತು ಹಿರಿಯರು ಸಮ್ಮಿಶ್ರಣದಲ್ಲಿ ಸರ್ಕಾರ ರಚನೆ ಆಗುತ್ತೋ ಅಥವಾ ಹೊಸಬರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಸೊ ಹಿರಿಯರನ್ನ ಕಡಿಮೆ ಸಂಖ್ಯೆಯಲ್ಲಿ ಇಟ್ಕೊಂಡು ಅವರ ಬಹುತೇಕ ಹಿರಿಯರನ್ನ ಪಕ್ಷ ಸಂಘಟನೆಗೆ ತೋರಿಸ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೋ, ಹೀಗೆ ಅದು ಬೇರೆ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವ್ರನ್ನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಪ್ತರೆಲ್ಲರೂ ಕೂಡ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಮುಂದೆ ಹೇಗೋ ಏನೋ ನಮ್ಗೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನುವಂಥ ಚಿಂತೆಯಲ್ಲಿ ಹಲವು ಮಾಜಿ ಸಚಿವರು ಕೂಡ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಬಣದಲ್ಲಿ ಇದ್ದಂತಹ ಹಲವರು ಏನಿದ್ದಾರೆ ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೆ ಪಕ್ಷ ಸರ್ಕಾರದಲ್ಲಿ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಆದರೆ ಸಿದ್ದರಾಮಯ್ಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಪ್ತರಿಗೆ ಗಟ್ಟಿಯಾದ ಸ್ಥಾನಮಾನಗಳನ್ನ ಕೊಡಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.